ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ. ನಿಮ್ಮ ಭಾಷಣ, ಪ್ರಬಂಧ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ಗಳು ಇವಾಗಿರ್ತವೆ. ರೈಟ್, ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟ ಆಯ್ತಾ? ಪ್ರತಿಯೊಬ್ಬ ಅಂಬೇಡ್ಕರ್ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾಲ ಸಾಧ್ಯ. ಹಾಗಾದ್ರೆ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ. ಅವರ ಜನನ ನೋಡಿ, 14 ಏಪ್ರಿಲ್ 1891 ಮಂಗಳವಾರದಂದು ಇವರು ಜನನ ಆಯಿತು ಅಂತಕ್ಕಂಥದ್ದು. 14 ಏಪ್ರಿಲ್ 1891 ಮಂಗಳವಾರದಂದು. ಓಕೆ, ಆ ನಂತರ ಜನ್ಮಸ್ಥಳ ಎಲ್ಲಿ ಅಂದ್ರಿಗಿನ ಮಧ್ಯಪ್ರದೇಶದ ಮಾಹೋ, ಈಗಿನ ಮಧ್ಯಪ್ರದೇಶದ ಮಾಹೋದಲ್ಲಿ. ಓಕೆನಾ, ಮಧ್ಯಪ್ರದೇಶದ ಮಾಹೋ ಅಂತಕ್ಕಂಥದ್ದು. ಅದ ನಂತರ ನೋಡಿ ಅವರ ತಂದೆ ನೋಡೋದಾದರೆ ಇಲ್ಲಿ ರಾಮ್ಜಿ ಮಾಲೋಜಿ ಸಕ್ಪಾಲ್ ಅಂತಕ್ಕಂಥವ್ರು. ಇವರ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್. ಓಕೆನಾ, ಸುಬೇದಾರ್ ಆಗಿದ್ರು ಇವರು. ಆ ನಂತರ ತಾಯಿ ಭೀಮಾಬಾಯಿ ಸಕ್ಪಾಲ್ ಇವರ ತಾಯಿ, ಗೃಹಿಣಿ ಇವರು. ಓಕೆ, ಆ ನಂತರ ಇವರೊಂದು ಬಾಲ್ಯದ ಹೆಸರಾಯಿತು ಅಂದ್ರಿಗಿನ ಅಂಬಾವಾಡೇಕರ್ ಅಂತೇಳಿ ಕರಿತಾ ಇದ್ರು. ಅಂಬಾವಾಡೇಕರ್. ಓಕೆ, ಆ ನಂತರ ಒಡ ಹುಟ್ಟಿದವರು ಎಷ್ಟು ಜನ ಅಂದರೆ ಅಂಬೇಡ್ಕರ್ ಅವ್ರು ಬಿಟ್ಟು 13 ಜನರಲ್ಲಿ 3 ಸಹೋದರರು 2 ಸಹೋದರಿಯರು ಮಾತ್ರ ಬದುಕುಳಿದರು. 13 ಜನರಲ್ಲಿ 3 ಸಹೋದರರು 2 ಸಹೋದರಿಯರು ಮಾತ್ರ ಬದುಕುಳಿದಿರ್ತಕ್ಕಂಥದ್ದು. ಓಕೆನಾ, ಅಂಬೇಡ್ಕರ್ ಮುಂದಕ್ಕೆ ನೋಡ್ತಾ ಹೋಗೋಣ. ಓಕೆ, ಸಹೋದರರು ಯಾರ್ಯಾರು ಅಂತಿಲ್ಲಿ ನೋಡಿದಾಗ ಇಲ್ಲಿ ಸಹೋದರರು ಬಲರಾಮ್ ಆನಂದರಾವ್ ಅಂತಕ್ಕಂಥವ್ರು, 2 ಸಹೋದರ ಹೆಸರು. ಓಕೆ, ಬಲರಾಮ್ ಆನಂದರಾವ್ ಅಂತಕ್ಕಂಥವ್ರು. ಸಹೋದರಿಯರು ಇಲ್ಲಿ ನೋಡಿದರೆ ಕೆಲವೊಂದು ಹೆಚ್ಚಿನ ಹೆಸರು ಸಿಕ್ಕಿದಾವೆ. ಸಹೋದರಿಯರು ಯಾರ್ಯಾರು ನೋಡಿದಾಗ ಮಂಜುಳಾ, ತುಳಸಿ, ಗಂಗಾಬಾಯಿ, ರಮಾಬಾಯಿ. ನಿಮಗೆ ಹೆಚ್ಚಿನ ಹೆಸರು ಗೊತ್ತಿತ್ತಾ? ಕೌಂಟ್ ಮಾಡಿ. ಓಕೆನಾ, ನಾನು ಓದಿ ತಿಳ್ಕೊಳ್ತೇನೆ, ಎಲ್ಲರೂ ಓದಿ ತಿಳ್ಕೊಳ್ತಾರೆ. ಆನಂತರ ಪೋಷಕರಿಗೆ ಎಷ್ಟನೇ ಮಗ ಅಂಬೇಡ್ಕರ್ ಅಂದರೆ 14ನೇ ಮಗ ಅಂಬೇಡ್ಕರ್ ಆಗಿದ್ದರು, ಕೊನೆಯ ಮಗ. ಪತ್ನಿ, ಇವರ ಪತ್ನಿ ಹೆಸರು ನೋಡಿದರೆ ಇವರು ಮೊದಲನೇ ಪತ್ನಿ, 2 ಪತ್ನಿಯರು ನೋಡಿದ್ದೇವೆ. ಮೊದಲನೇ ಪತ್ನಿ ರಮಾಬಾಯಿ ಅಂಬೇಡ್ಕರ್. ವಿವಾಹ ಯಾವಾಗ ಆಯ್ತು ಅಂದ್ರೆ 1906ರಲ್ಲಿ ಆಯಿತು. ಇವರ ಮರಣ ಅಥವಾ ನಿಧನ ಅಂತೀವಿ 1935ರಲ್ಲಿ ಆಯಿತು ಅಂತಕ್ಕಂಥದ್ದು ನೋಡ್ಬೋದು. ಅನಾರೋಗ್ಯ ಕಾರಣದಿಂದ ತೀರು ಹೋದರು ಅಂತ ಹೇಳಾಗ್ತದೆ. ಅನಂತರ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಇವರು 2ನೇ ವಿವಾಹ ಆದರು. 2ನೇ ಪತ್ನಿ ಇವರು. ವಿವಾಹ 1948ರಲ್ಲಿ ಆಯಿತು. 1948ರಲ್ಲಿ ಇವರು ನಿಧನ 2003ರಲ್ಲಿ ನಿಧನ ಆಗಿರ್ತಕ್ಕಂಥದ್ದು. ಓಕೆ, ಮರಣ 2003ರಲ್ಲಿ ನಿಧನ ಹೊಂದಿದ್ರು ಇವರು. ಇವ್ರಿಗೆ ಮಕ್ಕಳು ನೋಡಿದರೆ ರಾಜರತ್ನ ಅಂಬೇಡ್ಕರ್, ಇವರು ನಿಧನ ಹೊಂದಿರ್ತಾರೆ ಆಲ್ರೆಡಿ. ಓಕೆನಾ, ರಾಜರತ್ನ ಅಂಬೇಡ್ಕರ್ ನಿಧನ ಹೊಂದಿದ್ದಾರೆ. ಯಶವಂತ ಅಂಬೇಡ್ಕರ್. ಓಕೆನಾ, ಯಶವಂತ ಅಂಬೇಡ್ಕರ್. ಓಕೆ, ಆ ನಂತರ ಮಗಳಿದ್ಲು ಇಂದು ಅಂತಕ್ಕಂಥ ಮಗಳು, ಇವರು ಕೂಡ ನಿಧನ ಹೊಂದಿದ್ದಾರೆ. ಓಕೆ, ಇವರ ಅಂಬೇಡ್ಕರ್ ಅವರ ತಾತನ ಹೆಸರು ನೋಡಿದರೆ ಮಾಲೋಜಿ ಸಕ್ಪಾಲ್ ಇವರ ಅಜ್ಜನ ಹೆಸರು. ಹಾಗಾದರೆ ಮೊಮ್ಮಗನ ಹೆಸರೇನು ನೋಡಿದಾಗ ಪ್ರಕಾಶ್ ಅಂಬೇಡ್ಕರ್. ಓಕೆನಾ, ರೈಟ್. ಹಾಗೆ ಮುಂದೆ ನೋಡ್ತಾ ಹೋಗೋಣ. ಹಿಂದುವಿನ ದಲಿತ ಮಹರ್ ಧರ್ಮದಲ್ಲಿ ಜನಿಸ್ತಾರೆ. ದಲಿತ ಮಹರ್ ಅಂತಕ್ಕಂಥದ್ದು ದಲಿತ ಇದರಲ್ಲಿ. ಆದರೆ ಮತಾಂತರ ಹೊಂತಾರೆ. ಯಾವ ಧರ್ಮಕ್ಕೆ ಮತಾಂತರ ಹೊಂತಾರೆ? ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂತಾರೆ. ಕೊನೆಯ ಕಾಲದಲ್ಲಿ ಅವರ ಮರಣ ಸಮಯದೊಳಗೆ ಏನು ಮಾಡ್ತಾರೆ? ಬೌದ್ಧ ಧರ್ಮದಲ್ಲಿ ಸೇರಿಕೊಳ್ತಾರೆ. ಓಕೆನಾ, ಆ ನಂತರ ಇವರ ಶಿಕ್ಷಣ ಮೊದಲು ಪ್ರಾಥಮಿಕ ಶಾಲೆಯಿಂದ ನೋಡೋದಾದರೆ ಇಲ್ಲಿ ಮಧ್ಯಪ್ರದೇಶದ ಮಾಹೋನಲ್ಲಿನ ಶಾಲೆಯಲ್ಲಿ ಇವರು ಶಿಕ್ಷಣ ಪ್ರಾರಂಭ ಮಾಡ್ತಾರೆ. ಮಾಹೋದಲ್ಲಿರುವ ಶಾಲೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಎಲಿಫೆಂಟ್ ಸ್ಟೋನ್ ಹೈಸ್ಕೂಲ್ ಬಾಂಬೆ, ಈಗಿನ ಮುಂಬೈ ಅಂತ ಕರಿತೀವಿ ನಾವು. ಓಕೆ, ಅಲ್ಲಿ ಒಂದು ಶಾಲೆಯನ್ನು ಮುಗಿಸ್ತಾರೆ. ಅಲ್ಲಿ ಶಾಲೆಯ ಒಂದು ವಿದ್ಯಾಭ್ಯಾಸ ನೋಡಿದರೆ ಅಲ್ಲಿ ಮುಗಿಸ್ತಾರೆ. ಆದರೆ ಕಾಲೇಜ್ ಸೇರಿಕೊಳ್ತಾರೆ. ಕಾಲೇಜ್ನಲ್ಲಿ ನೋಡಿದರೆ ಎಲಿಫೆಂಟ್ ಸ್ಟೋನ್ ಕಾಲೇಜ್ ಮುಂಬೈ, ಎಲಿಫೆಂಟ್ ಸ್ಟೋನ್
ಕಾಲೇಜ್ಗೆ ಸೇರಿಕೊಳ್ತಾರೆ. ಸ್ಟೋನ್ ಕಾಲೇಜ್ ಮುಂಬೈ, ಇಲ್ಲಿ ಕಾಲೇಜ್ ಶಿಕ್ಷಣ ಪಡಿತಾರೆ. ಅದಾನಂತರ ಕೊಲಂಬಿಯಾ ವಿಶ್ವವಿದ್ಯಾಲಯ, ಕೊಲಂಬಿಯಾ ವಿಶ್ವವಿದ್ಯಾಲಯ ನ್ಯೂಯಾರ್ಕ್ ಸಿಟಿ, ಅಲ್ಲಿ ಕಾಲೇಜಿನ ಶಿಕ್ಷಣ ಪಡಿತಾರೆ. ಅದಾನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಓಕೆ, ಅಲ್ಲಿ ಅದಾನಂತರ ಬಾನ್ ವಿಶ್ವವಿದ್ಯಾಲಯ ಜರ್ಮನಿಯಲ್ಲಿಯೂ ಕೂಡ ಇವರು ಶಿಕ್ಷಣವನ್ನು ಪಡಿತಾರೆ. ಕಾಲೇಜ್ ಶಿಕ್ಷಣ ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ. ಓಕೆ, ಬಾನ್ ವಿಶ್ವವಿದ್ಯಾಲಯ ಜರ್ಮನಿ. ಆನಂತರ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಹೊಂದಿದ್ರು ವಿದ್ಯಾರ್ಹತೆ ಇವರು ನೋಡಿದಾಗ ಇಲ್ಲಿ ಒಂದೊಂದಾಗಿ ತಿಳಿತೋಣ. ಬಾಂಬೆ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪದವಿ. ಬಾಂಬೆ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡಿತಾರೆ. ಅದಾನಂತರ ನೋಡಿ, ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ. ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಅದಾನಂತರ ನೋಡಿ, ಡಿ.ಎಸ್.ಸಿ ಲಂಡನ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಿ.ಎಸ್.ಸಿ ಪದವಿ ಪಡಿತಾರೆ. ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ. ಓಕೆ, ಅದಾನಂತರ ನೋಡಿ, ಪಿ.ಎಚ್.ಡಿ 1927ರಲ್ಲಿ ಅರ್ಥಶಾಸ್ತ್ರದಲ್ಲಿ ಪಡಿತಾರೆ ಇವರು ಪಿ.ಎಚ್.ಡಿಯನ್ನು. ಓಕೆನಾ? ಓಕೆ, ಅಂತ ನೋಡಿ, ಅರ್ಥಶಾಸ್ತ್ರದಲ್ಲಿ. ಇಲ್ಲಿ ಹವ್ಯಾಸಗಳು, ಎಂಥ ಹವ್ಯಾಸಗಳು ಹೊಂದಿದ್ರು ಇವರು ಅಂತ ನೋಡಿದಾಗ ಓದುವ ಹವ್ಯಾಸ ಹೊಂದಿದ್ದಾರಂತೆ, ಹೆಚ್ಚಿನ ಓದುಗಾರಿಕೆ ಇವರಲ್ಲಿತ್ತಂತೆ. ಆ ನಂತರ ಬರೆಯೋ ಒಂದು ಹವ್ಯಾಸ ಹೊಂದಿದ್ರು, ಪ್ರಯಾಣಿಸ್ತಕ್ಕಂಥದ್ದು, ಹಾಡುಗಳನ್ನು ಕೇಳುವಂತಹ ಹವ್ಯಾಸ ಇವರಿಗಿತ್ತು ಅಂತಕ್ಕಂಥ ತಿಳಿಸ್ತಾರೆ. ಓಕೆ, ಆ ನಂತರ ಮೆಚ್ಚಿನ ವ್ಯಕ್ತಿಗಳು, ಇವರು ಮೆಚ್ಚಿನ ವ್ಯಕ್ತಿಗಳು ಯಾರಾಗಿದ್ದಾರೆ? ಗೌತಮ ಬುದ್ಧ, ಹರಿಶ್ಚಂದ್ರ, ಕಬೀರ್ ದಾಸರು ಇವರ ಮೆಚ್ಚಿನ ವ್ಯಕ್ತಿಗಳಾಗಿದ್ದರು. ಗೌತಮ ಬುದ್ಧ, ಹರಿಶ್ಚಂದ್ರ, ಕಬೀರ್ ದಾಸ. ನೆಚ್ಚಿನ ಪ್ರಾಣಿ ಯಾವುದಾಗಿತ್ತು ಅಂತ ನೋಡಿದಾಗ ನಾಯಿ ನೆಚ್ಚಿನ ಪ್ರಾಣಿ ಆಯಿತು. ಬಣ್ಣ ನೀಲಿ ಬಣ್ಣ ಅಂದರೆ ತುಂಬ ಇಷ್ಟ ಅಂತೆ. ಅವರೊಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಆ ನಂತರ ಇವರ ಪ್ರಶಸ್ತಿ, ಗೌರವಗಳು, ಸಾಧನೆಗಳು ನೋಡಿದರೆ ಒಂದೊಂದಾಗಿ ನೋಡ್ತೋಣ. 1956ರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ನಿಮಗೆ ಹೇಳ್ತಾ ಹೋಗ್ತಾರೆ. 1956ರಲ್ಲಿ ಬೋಧಿಸತ್ವ, 1990ರಲ್ಲಿ ಭಾರತ ರತ್ನ, 2015ರಲ್ಲಿ ವಿಶ್ವರತ್ನ ಪ್ರಶಸ್ತಿ. ಓಕೆನಾ? 2015ರಲ್ಲಿ ಇದು ಮರಣೋತ್ತರ. ಭಾರತ ರತ್ನ ಇರ್ತಾರೆ, ವಿಶ್ವರತ್ನ ಕೂಡ ಮರಣೋತ್ತರ ಆಗಿರ್ತಕ್ಕಂಥದ್ದು. ಇವರೊಂದು ವೃತ್ತಿ, ಏನೆಲ್ಲ ವೃತ್ತಿ ಕೈಗೊಂಡಿದ್ರು ಇವರು ಅಂತ ನೋಡಿದಾಗ ಇಲ್ಲಿ ನ್ಯಾಯಶಾಸ್ತ್ರ, ಅರ್ಥಶಾಸ್ತ್ರಜ್ಞರಾಗಿದ್ದರು, ಅರ್ಥಶಾಸ್ತ್ರಜ್ಞರು. ಆ ನಂತರ ಸಮಾಜ ಸುಧಾರಕರು. ಓಕೆ, ಸಮಾಜ ಸುಧಾರಕರಾಗಿದ್ದರು. ಅದಂದ್ರೆ ರಾಜಕಾರಣಿ ಆಗಿದ್ದರು ಅಂತಕ್ಕಂಥ ನೋಡ್ಬೋದು. ಬಿರುದುಗಳಿಂದ ಭಾರತದ ಸಂವಿಧಾನ ಶಿಲ್ಪಿ ಅಂತಕ್ಕಂಥದ್ದು, ಕಲಿಯುಗದ ಬುದ್ಧ ಅಂತಕ್ಕಂಥದ್ದು ಇವರನ್ನು ಕರಿತೀವಿ ಅಂತಕ್ಕಂಥದ್ದು ಇಲ್ಲಿ. ಓಕೆನಾ? ಭಾರತದ ಸಂವಿಧಾನ ಶಿಲ್ಪಿ, ಕಲಿಯುಗದ ಬುದ್ಧ. ಆ ನಂತರ ವೈಯಕ್ತಿಕ ಗ್ರಂಥಾಲಯ, ಇವರು ರಾಜಗೃಹ ಅಂತ ವೈಯಕ್ತಿಕ ಗ್ರಂಥಾಲಯ ಇತ್ತು. 50,000 ಪುಸ್ತಕಗಳು ಸಂಗ್ರಹ ಮಾಡಿದ್ರು. ವಿಶ್ವದಲ್ಲೇ ಯಾರೂ ಕೂಡ ವೈಯಕ್ತಿಕ ಗ್ರಂಥಾಲಯ ಇಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದಿಲ್ಲ, ಇವರು ಮಾತ್ರ ವಿಶ್ವ ದಾಖಲೆ ಹೊಂದಿರತಕ್ಕಂಥ. ಇವರೊಂದು ಆತ್ಮಚರಿತ್ರೆ ನೋಡಿದರೆ ವೇಟಿಂಗ್ ಫಾರ್ ಎ ವೀಸಾ ಅಂತಕ್ಕಂಥ ಇವರು ಆತ್ಮಚರಿತ್ರೆ. ಪ್ರಸಿದ್ಧ ಉಲ್ಲೇಖಗಳು, ಇವರೊಂದು ಪ್ರಸಿದ್ಧ ಉಲ್ಲೇಖ ಹೇಳಿಕೊಳ್ಳುತ್ತಾರೆ. ವಿದ್ಯಾವಂತರಾಗಿ ಸಂಘಟಿತರಾಗಿರಿ ಅಂತಕ್ಕಂಥದ್ದು. ಬದುಕು ಸುದೀರ್ಘವಾಗಿರುವುದಕ್ಕಿಂತ
ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ನಾವು ಅಂತಿರ್ತೀವಲ್ಲ, ಎಷ್ಟು ದಿನ ಬದುಕ್ತು ಅಂಬೋದು ಮುಖ್ಯ ಅಲ್ಲ, ನಾವು ಏನು ಕೆಲಸ ಮಾಡಿದ್ವಿ ಅಂತ ಮುಖ್ಯ ಅಂತಕ್ಕಂಥ ಒಂದು ಅರ್ಥ ಕೊಡುತ್ತೆ. ಓಕೆ, ಮೂರನೇ ಉಲ್ಲೇಖ ನೋಡಿ. ಇತಿಹಾಸವನ್ನು ಮರೆತವರು. ಇತಿಹಾಸವನ್ನು ಮರೆತವರು. ಇತಿಹಾಸವನ್ನು ನಿರ್ಮಿಸಲಾರರು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು. ನಾಲ್ಕನೇ ಒಂದು ಪ್ರಸಿದ್ಧ ಉಲ್ಲೇಖ ನೋಡಿ. ಜ್ಞಾನವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಆಧಾರವಾಗಿದೆ ಅಂತಕ್ಕಂಥದ್ದು. ಓಕೆ, ರೈಟ್. ಹಾಗೆ ಅನೇಕ ಪ್ರಸಿದ್ಧ ಉಲ್ಲೇಖಗಳಲ್ಲಿ ಪ್ರಸಿದ್ಧ ಇರ್ತಕ್ಕಂಥ ಕೆಲವೊಂದು 4 ಮಾತ್ರ ನಿಮಗೆ ತೋರಿಸ್ತಕ್ಕಂಥದ್ದು. ಓಕೆ, ಆ ನಂತರ ಮೆಚ್ಚಿನ ಪುಸ್ತಕಗಳು ಯಾವಾಗಿದ್ದವು ಅಂತಕ್ಕಂಥದ್ದು ನೋಡಿದ್ರೆ ಲೈಫ್ ಆಫ್ ಟಾಲ್ಸ್ಟಾಯ್ ಬೈ ಲಿಯೋ ಟಾಲ್ಸ್ಟಾಯ್ಸ್ ಅಂತಕ್ಕಂಥದ್ದು. ಓಕೆ, ಆ ನಂತರ ನೋಡಿ ಲೆಸ್ ಮಿಸರಬಲ್ಸ್ ಬೈ ವಿಕ್ಟರ್ ಹ್ಯೂಗೋ ಅಂತಕ್ಕಂಥದ್ದು. ಆ ನಂತರ ನೋಡಿ ಫಾರ್ ಫ್ರಮ್ ದ ಮಾರ್ಡಿಂಗ್ ಕ್ರೌಡ್ ಬೈ ದ ಥಾಮಸ್ ಹಾರ್ಡಿ ಅಂತಕ್ಕಂಥದ್ದು. ಮಾರ್ಡಿಂಗ್ ಕ್ರೌಡ್ ಬೈ ಥಾಮಸ್ ಹಾರ್ಡಿಂಗ್. ಓಕೆ, ಥಾಮಸ್ ಹಾರ್ಡಿ. ಓಕೆ, ಆ ನಂತರ ಇವರ ನಿಧನ ಯಾವಾಗ ಹೊಂದಿದ್ರು, ಮರಣ ಯಾವಾಗ ಒಪ್ಪಿದ್ರು ಅಂದ್ರೆ 6 ಡಿಸೆಂಬರ್ 1956ರಲ್ಲಿ ನಿಧನ ಹೊಂದಿದ್ರು. ಮಹಾಪರಿನಿರ್ವಾಣ ದಿವಸ ಅಂತ ಆಚರಣೆ ಮಾಡ್ತೇವೆ. ಒಟ್ಟು ವಯಸ್ಸು ಎಷ್ಟಾಯಿತು? 65 ವರ್ಷ ವಯಸ್ಸಾಗಿತ್ತು. ಯಾಕೆ ನಿಧನ ಆಗೋದೊಂದು ಕಾರಣ ಅಂದರೆ ಮಧುಮೇಹ ಇತ್ತು. ಅಂತ ನಿಧನ ಸ್ಥಳ ಎಲ್ಲಿ ಅಂದ್ರೆ ದೆಹಲಿಯ ಸ್ವಗೃಹದಲ್ಲಿ, ದೆಹಲಿ ಅವ್ರ ಮನೆ ಇತ್ತು, ಅಲ್ಲಿ ಸ್ವಂತ ಮನೆಯಲ್ಲಿನೇ ಮಲಿಕೊಂಡಾಗನೇ ಏನಾದರೂ ನಿಧನ ಆದರು ಅಂತಕ್ಕಂಥದ್ದು. ಇವ್ರ ಬಗ್ಗೆ ಚಲನಚಿತ್ರ ನೋಡ್ಬೋದು ನಾವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 2000ರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಫಿಲಿಮನ್ನು ಕೂಡ ನಾವು ನೋಡ್ಬೋದು, ಇರೋ ಜೀವನ ಚರಿತ್ರೆಯನ್ನು. ಅನಂತರ ಇವರ ಹೆಸರಿನ ಮೇಲೆ ನೋಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹಾರಾಷ್ಟ್ರದಲ್ಲಿ ಇವರ ಹೆಸರಿನ ಮೇಲೆ ವಿಮಾನ ನಿಲ್ದಾಣ ಇದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಓಕೆನಾ? ಹಾಗಾದರೆ ಈ ಒಂದು ಮಾಹಿತಿ ಅಂತ ಇಷ್ಟ ಲೈಕ್ ಮಾಡಿ. ಅದೇ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತಾ, ಕುತೂಹಲಕಾರಿ ಘಟನೆಗಳಿತ್ತಾ? ಹಾಗೆ ಕಾಮೆಂಟ್ ಮಾಡಿ. ನಾನು ಓದಿ ತಿಳ್ಕೊಳ್ತೇನೆ, ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ಥರನಾಗಿ ನಿಮಗೆ ಯಾರ ಬಗ್ಗೆ ಜೀವನ ಚರಿತ್ರೆ ಬೇಕಂದ್ರೆ ಕಾಮೆಂಟ್ ಮಾಡಿ, ಒಂದು ಜೀವನ ಚರಿತ್ರೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬಾಯ್.